ಅವರಿಬ್ಬರು ರಾಜಕೀಯ ಬದ್ಧ ವೈರಿಗಳು. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗೋದೇ ಇಲ್ಲ. ಆರ್ ನಗರದ ಶಾಸಕರಾಗಲು ಶುರುವಾಗಿರುವಂತ ರಾಜಕೀಯ ಜಟಾಪಟಿ ಇದೀಗ ಪರ್ಸನಲ್ ಫೈಟ್ ವರೆಗೂ ಬಂದು ನಿಂತಿದೆ. ಆರ್ ನಗರದಲ್ಲಿ ಜೋರಾಯ್ತು ಮುನಿರತ್ನ ಕುಸುಮ ಮಧ್ಯೆ ಕದನ. ಡಿಕೆ ಬ್ರದರ್ಸ್ ಬದಲಿಗೆ ಕುಸುಮ ಟಾರ್ಗೆಟ್ ಮಾಡಿದ ಮುನಿರತ್ನ. ಹೆಣ್ಣಿಗೆ ಅಧಿಕಾರದ ಹುಚ್ಚು ಎಂದ ಮುನಿರತ್ನಗೆ ಕುಸುಮ ಟಾಂಗ್. ಆರ್ ನಗರ ವಿಧಾನಸಭಾ ಕ್ಷೇತ್ರ ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿಯಲ್ಲಿರುತ್ತೆ. ಕಳೆದೆರಡು ವಿಧಾನಸಭಾ ಚುನಾವಣೆಯಿಂದಲೂ ರಣರಂಗವಾಗಿರುವ ಆರ್ ನಗರದಲ್ಲಿ ಶಾಸಕ ಮುನಿರತ್ನ ಕಾಂಗ್ರೆಸ್ ನಾಯಕಿ ಕುಸುಮ ನಡುವೆ ಕದನ ಇಡೀ ಬೆಂಗಳೂರಿಗೆ ಗೊತ್ತಿದೆ. ಆರ್ ನಗರ ವಿಧಾನಸಭಾ ಕ್ಷೇತ್ರ ಗೆಲ್ಲಲು ಡಿಕೆ ಬ್ರದರ್ಸ್ ಕಸರತ್ತು ನಡೆಸಿದ್ರು. ಮುನಿರತ್ನ ವಿರುದ್ಧ ಕುಸುಮ ಅವರನ್ನ ಕಣಕ್ಕಿಳಿಸಿದ್ರು. ಗೆಲ್ಲಲು ಆಗ್ಲಿಲ್ಲ. ಚುನಾವಣೆ ಮುಗಿದ್ರು ಇವರಿಬ್ಬರ ನಡುವಿನ ವೈರತ್ವ ಮಾತ್ರ ತಾರಕಕ್ಕೇರುತ್ತಿದೆ. ಇತ್ತೀಚೆಗೆ ಆರ್ ನಗರದಲ್ಲಿ ನಡೆದ ಗಣೇಶೋತ್ಸವ ಸಮಾರಂಭದಲ್ಲಿ ಕುಸುಮರ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಮುನಿರತ್ನ ಹೆಣ್ಣಿಗೆ ಅಧಿಕಾರದ ಹುಚ್ಚು ಹಿಡಿದ್ರೆ ಬಿಡಿಸೋದು ಕಷ್ಟ, ಅಸಾಧ್ಯವೆಂದು ಹೀಯಾಳಿಸಿದ್ರು. ಎಷ್ಟೋ ಜನ ಈ ಭೂಮಿಗೆ ಬಂದ್ಮೇಲೆ ನಾವು ಹೋಗ್ಲೇಬೇಕು, ಅವ್ರ ಕೈಯಿಂದ ಹೋಗ್ಬೇಕು ಅಂತ ನಾನು ಮನೇಲಿ ಬರ್ತಿದ್ರೆ ಯಾರು ತಪ್ಪಿಸಕ್ಕಾಗತ್ತೆ? ಅದು ಆಗೋಗ್ಲಿ. ಒಂದು ಹೆಣ್ಣಿಗೆ ಯಾವ ಹುಚ್ಚಿಡಿದ್ರು ತಪ್ಪಿಸ್ಬೋದು, ಈ MLA ಹುಚ್ಚಿಡಿದ್ರೆ ತಪ್ಪಿಸ್ತಾರೆ. ಈಗ ಆ ಹುಚ್ಚಿನ ನಾವೇನ್ ಮಾಡೋಕ್ಕಾಗಲ್ಲ, ಹೋಗ್ಸಕ್ಕಾಗಲ್ಲ. ಹಿಡಿದ್ಬಿಟ್ಟೈತೆ MLA ಆಗಬೇಕು, MLA ಆ ಹುಚ್ಚು ಹೋಗಲ್ಲ. ಆ ಹುಚ್ಚು ಹೋಗ್ಬೇಕು ಅಂದ್ರೆ ಮುನಿರತ್ನ ಹುಚ್ಚಿಡಿತಾರೆ. ಅದು ಬಂದಿರುತ್ತೆ, ಎಲ್ರಿಗೂ ಒಳ್ಳೇದಾಗಲ್ಲ. ಮುನಿರತ್ನ ಮಾತಿನಿಂದ ನಿಗಿ ಕೆಂಡವಾಗಿರುವ ಪರಾಜಿತ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ ಹೆಣ್ಣು ಮನಸ್ಸು ಮಾಡಿದ್ರೆ ಪ್ರಧಾನಿಯಾಗಿ ದೇಶವನ್ನ ಆಳಬಲ್ಲರು, ಇನ್ನು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ನಡೆಸಬಲ್ಲರು. ಕಾಂಗ್ರೆಸ್ ಅಭ್ಯರ್ಥಿನನ್ನ ಎದುರಾಳಿಯೇ ಅಲ್ಲ ಎಂದಿದ್ದ ಶಾಸಕನಿಗೆ ನಾನೇ ನಿಮ್ಮ ಎದುರಾಳಿ ಎಂದು ಗರ್ಜಿಸುವ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ನನಗೆ ಅದಕ್ಕೆ ಇವತ್ತು ಹೆಚ್ಚು ಸಂತೋಷ ಆಗ್ತಾ ಇರೋದು, ಇಷ್ಟೊಂದು ಮಹಿಳೆಯರು ರಾಜಕಾರಣದಲ್ಲಿ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಿದೀವಿ ಅಂತಂದ್ರೆ ಅದು ನನಗೆ ಬಹಳ ಸಂತೋಷ ಆಗುತ್ತೆ. ರಾಜಕಾರಣ ಯಾವ ಪುರುಷರ ಪಿತ್ರಾರ್ಜಿತ ಸ್ವತ್ತು ಅಲ್ಲ. ಎಲ್ಲವ ಕೆಲಸವನ್ನ ಹೆಣ್ಮಕ್ಳು ಮಾಡೋರು ರಾಜಕಾರಣನೂ ಚೆನ್ನಾಗಿ ಮಾಡ್ತಾರೆ. ಹೆಣ್ಮಕ್ಳಿಗೆ MLA ಆಗೋ ಹುಚ್ಚಿದ್ರೆ ಈ ದೇಶದ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವರು ಮಾಡಿದಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಹೆಣ್ಮಕ್ಳಿಗೆ ರಾಜಕಾರಣದ ಹುಚ್ಚಿದ್ರೆ ಈ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ಇನ್ನು ನಮ್ಮ ಕ್ಷೇತ್ರದ ಏನು ಜನರಿದ್ದಾರೆ ಅವರೆಂತ ಭಾಗ್ಯವಂತರು ಅಂದ್ರೆ. ಬಿಜೆಪಿ ಶಾಸಕ ಮುನಿರತ್ನ ಹಾಗೂ ಕಾಂಗ್ರೆಸ್ ನಾಯಕಿ ಕುಸುಮ ಮಧ್ಯದ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ವಿರುದ್ಧ ಶಾಸಕ ಮುನಿರತ್ನ ಅವರು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಅದಕ್ಕೆ ಡಿಕೆ ಬ್ರದರ್ಸ್ ಸಹ ಇಬ್ಬರು ಮುನಿರತ್ನ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ರು. ಆದ್ರೀಗ ಮುನಿರತ್ನ ಡಿಕೆ ಬ್ರದರ್ಸ್ ಬದಲಿಗೆ ನೇರವಾಗಿ ಕುಸುಮ ವಿರುದ್ಧ ಕೌಂಟರ್ಗೆ ಇಳಿದಿದ್ದು ಈ ಚಾಲೆಂಜ್ ಮುಂದಿನ ಚುನಾವಣೆವರೆಗೂ ಜೀವಂತವಾಗಿರುವುದಂತೂ ಪಕ್ಕಾ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.